ಯಾವ ಕಾಯಿಲೆ ಬರ್ತಕ್ಕಂಥದ್ದು ಅಂತ ಹೇಳಿ ನಾವು ನೋಡಿದಾಗ ಮೇಷದಿಂದ ಮೀನದವರೆಗೂ ಅನೇಕ ಒಂದು ದೇಹದ ಭಾಗಗಳನ್ನ ಸೂಚಿಸುತ್ತೆ. ಆ ಭಾಗದ ಮೇಲೂ ಕೂಡ ನಾವು ಹೇಳ್ಬೋದು ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಆರೋಗ್ಯದ ವಿಚಾರದಲ್ಲಿ 12 ಮನೆ ಬಂದಾಗ ಅಲ್ಲಿ ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ ಮೇಷದ ಕಾಂಬಿನೇಷನ್ ಮತ್ತು ಮೇಷ ಇತ್ತು ಅಂತಂದ್ರೆ ಅಲ್ಲಿ ತಲೆ ಸಂಬಂಧಿತ ಅಥವಾ ಮೆದುಳು ಸಂಬಂಧಿತ ಅಥವಾ ತಲೆಯಲ್ಲಿ ರಕ್ತ ಸಂಚಲನ ಅಥವಾ ಆಲೋಚನೆಗಳು ಅಥವಾ ಬ್ಲಡ್ ಪ್ರೆಷರ್ ಬರ್ತಕ್ಕಂಥದ್ದು, ತಲೆ ಸಂಬಂಧಿತ ಎಲ್ಲಾ ವಿಚಾರಗಳು ಮೇಷದಿಂದ ಬರ್ತಕ್ಕಂಥದ್ದು. ಹಾಗೆ ಋಷಭಕ್ಕೆ ಬಂದಾಗ ಋಷಭದಲ್ಲಿ ವಿಶೇಷವಾಗಿ ಮುಖದ ಚರ್ಯೆಯನ್ನ ಹೇಳ್ತೀವಿ. ಆ ಮುಖದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗನೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಹಲ್ಲಿನ ನೋವು ಇರ್ಬೋದು, ಅದು ಮುಖದಲ್ಲೇ ಬರ್ತಕ್ಕಂಥ ಒಂದು ವಿಚಾರ. ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಸಮಸ್ಯೆ ಇರ್ಬೋದು, ಅಥವಾ ಮೂಗಿನ ಉಸಿರಾಟದ ಸಮಸ್ಯೆ ಇರ್ಬೋದು, ಅಥವಾ ಯಾರು ಒಂದು ಮುಖದ ವಿಕಾರತೆ ಆಗಿರ್ತಕ್ಕಂಥದ್ದು, ಅಥವಾ ಕಣ್ಣಿನ ಸಮಸ್ಯೆಯಲ್ಲಿ ಅನೇಕ ವಿಚಾರಗಳು, ಗ್ಲುಕೋಮಾ ಇದೆ, ಡಿಫೆಕ್ಟ್ಸ್ ಆಗಿರ್ತಕ್ಕಂಥದ್ದು, ಅನೇಕ ವಿಚಾರಗಳು ಇರ್ತಕ್ಕಂಥದ್ದು ಪೂರ್ತಿಯಾಗಿ ಮುಖದ ಭಾವ ವೃಷಭ ತೋರಿಸುತ್ತೆ. ಹಾಗೆ ಮಿಥುನ ಭಾವಕ್ಕೆ ಬಂದಾಗ ಇನ್ನ ನಮ್ಮ ಭುಜಗಳನ್ನ ತೋರಿಸುತ್ತೆ. ಭುಜಗಳು ಹಾಗೆ ಕೈಗಳನ್ನ ತೋರಿಸುತ್ತೆ. ಯಾವಾಗ ನಮ್ಮ ಭುಜಗಳು ಮತ್ತೆ ಕೈಗಳಲ್ಲಿ ಸ್ವಲ್ಪ ಏನೋ ಇಲ್ಲಿ ಡಿಸ್ಪ್ಲೇಸ್ ಆಗಿದೆ, ಮತ್ತೆ ಏನೋ ಡಿಸ್ಲೊಕೇಟ್ ಆಗಿದೆ ಕೈ, ಅಥವಾ ಕೈಗೆ ರಾಡ್ ಹಾಕ್ತಕ್ಕಂಥದ್ದು, ಅಥವಾ ಕೈಯಲ್ಲಿರ್ತಕ್ಕಂಥದ್ದು ಏನಾದ್ರು ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಆ ಭಾಗದ ರಾಶಿಯನ್ನ ನಾವು ಮಿಥುನಕ್ಕೆ ಕೊಡ್ತೀವಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಸಮಸ್ಯೆ ಬಂದಿದೆ, ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ದಶ ನಿಮಗೆ ಸಮಸ್ಯೆ ಕೊಟ್ಟಿದೆ ಅಂದ್ರೆ ಹೃದಯ ಭಾಗದಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆ ಬಂದಿದೆ ಅಂತ ಅರ್ಥ. ಈ ಚೆಸ್ಟ್ ಭಾಗ ಕಂಜೆಷನ್ ಇರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು, ಆಸ್ತಮಾ ಇರ್ಬೋದು, ಕೆಮ್ಮು ದಮ್ಮು ಇರ್ಬೋದು, ಅದ್ರ ಜೊತೆಗೆ ಹಾರ್ಟ್ ಇಶ್ಯೂಸ್ ಕೂಡ, ಹಾರ್ಟ್ ಬ್ಲಾಕೇಜ್ ಕೂಡ ಕರ್ಕಾಟಕ ರಾಶಿಯಿಂದ ನೋಡ್ತೀವಿ. ಹಾರ್ಟ್ ಬ್ಲಾಕೇಜಸ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾರ್ಟ್ಗೆ ಆಪರೇಷನ್ ಮಾಡಬೇಕು, ವ್ಯಾಲ್ವ್ ಆಪರೇಷನ್ ಇದೆ, ಸ್ಟಂಟ್ ಹಾಕ್ಬೇಕು, ಇವೆಲ್ಲವೂ ಕೂಡ ಕರ್ಕಾಟಕದ ಇನ್ಫ್ಲೂಯೆನ್ಸ್ ಇರುತ್ತೆ. ಅಥವಾ ಒಂದು ಸ್ಟೆಪ್ ಹೋಗಿ ಕರ್ಕಾಟಕದ ಅಧಿಪತಿ ಆಗಿರ್ತಕ್ಕಂಥ ಚಂದ್ರನು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ.